ಸಕ್ಕತ್ತಾಗಿದೆ ಸರ್. ಮೊದಲು ವಿಲನ್ ರೂಪೇಶ್ ಅವ್ರ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಸರ್. ನಮ್ ಜನಕ್ಕೆ ಕಸ ಎಲ್ಲ ಹಾಕ್ಬೇಕನ್ನೋದೇ ಗೊತ್ತಿಲ್ಲ. ಇನ್ ಓಟ್ ಯಾರ್ಗ್ ಹಾಕ್ಬೇಕನ್ನೋದು ಕ್ಲಾರಿಟಿ ಅಂತೂ ಇನ್ನೂ ಚೆನ್ನಾಗಿಲ್ಲ. ಓಕೆನಾ, ಫಿಲಮ್ದು ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಬಟ್ ನರೇಶನ್ ಡೈರೆಕ್ಷನ್ ಚೆನ್ನಾಗಿಲ್ಲ. ಒಂದ್ಸಲಿ ನೋಡುವಾಗ ಬಟ್ ಏನೋ ಪ್ರೋತ್ಸಾಹ ಮಾಡೋಣ ನಮ್ ಕನ್ನಡ ಮೂವಿ. ಚೆನ್ನಾಗಿದೆ. ನಮ್ಗೆ ಪಾಲಿಟಿಕ್ಸ್ ಹೆಂಗ್ ಮಾಡಬಾರ್ದು ಅಂತ ಹೇಳ್ಕೊಟ್ಟು ತಿಳಿಸಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಂ. ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ. ಸೂಪರ್, ಸಾಮಾಜಿಕ ಬದಲಾವಣೆಗಳಿಗೆ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ರಾಜಕಾರಣಿಗಳು ಯಾವ ರೀತಿ ಸೂಪರ್. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಅವನ್ ಪ್ರಯತ್ನ ತುಂಬಾ ಪಟ್ಟಿದ್ದಾನೆ. ಒಬ್ಬ ಅಂದ್ರೆ ಪ್ರೈಮರಿ ಸ್ಕೂಲ್ ಇಂದ ಒಂದೇ ಸಲ ಡಿಗ್ರಿ ಮಾಡೋ ತರ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಪ್ರತಿಯೊಬ್ರು ಕ್ಯಾಮ್ರಾ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಮ್ಯೂಸಿಕ್, ಒಂದೆರಡು ಕಡೆ ಗೂಸ್ ಬಂಪ್ಸ್ ಬರುತ್ತೆ. ದೇವಿದೆಲ್ಲ ಬಂದಾಗ ಅದೆಲ್ಲ ನೋಡ್ಬೇಕಾಗಿರೋದು ಪ್ರತಿಯೊಬ್ರು ನೋಡ್ಬೇಕು. ಅವ್ರು ಹಾನೆಸ್ಟ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಲೈಕ್ ಅಂದ್ರೆ ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ, ಈಗ ಹಳೆ ಉಪೇಂದ್ರ ಆಗಿರ್ಬೋದು, ಇಲ್ಲಾಂದ್ರೆ ನಾರಾಯಣ ಆಗಿರ್ಬೋದು, ಅವ್ರದೆಲ್ಲ ಬ್ರೇಕ್ ಆಗೋ ತರನೇ ಇದು ಬ್ರೇಕ್ ಆಗುತ್ತೆ. ಜನ ಪಬ್ಲಿಕ್ ಟಾಕ್ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಏನಾದ್ರೂ ಹಾಕೊಳ್ಳಿ, ಮೌತ್ ಟು ಮೌತ್ ಮಾರ್ಕೆಟಿಂಗ್ ಅಂತಾರಲ್ಲ, ಅದು ತುಂಬಾ ಸಹಕರಿಸುತ್ತೆ. ಇಷ್ಟೊಂದು ನಾನು ಹೇಳ್ತೀನಿ, ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್. ಗ್ರಾಮೀಣ ಒಂದು ಸೊಗಡನ್ನು ಇಟ್ಕೊಂಡಿರ್ತಕ್ಕಂಥ ಸಿನಿಮಾ, ಸಾಮಾಜಿಕ ಹಿನ್ನೆಲೆ ಇರ್ತಕ್ಕಂಥ ಸೋಷಿಯಲಿಸಮ್ ಇಟ್ಕೊಂಡಿರೋದು, ಅದರ ವಿರುದ್ಧವಾಗಿ ಪೊಲಿಟಿಕಲ್ ಗೇಮ್ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೊಸ ಟೀಮು. ರಘುರಾಜನಂದು ಇದರಲ್ಲಿ ಒಳ್ಳೆ ನಟರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಸತೀಶ್ ರಾಜ್ ಅವರ ಒಂದು ನಿರ್ದೇಶನ, ಈ ಒಟ್ಟು ಓವರ್ ಆಲ್ ಟೀಮು ಹೊಸದೇನೆ, ಆದ್ರೂ ಹೊಸದು ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮಾಗಿದ್ದಾರೆ. ಇನ್ನೂ ಸ್ವಲ್ಪ ಮಾಗ್ತಾ ಹೋದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ನಟರು ಬರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನಿಮ್ಮೊಂದಿಗೆ ಚಳ್ಳಕೆರೆ ರಘುನಾಥ್. ನಮಸ್ಕಾರ.